ಅಖಿಲ ಭಾರತ ಕಾರ್ಮಿಕರ ಸಾರ್ವತ್ರಿಕ ಮುಷ್ಕರ ಜುಲೈ 9ರಂದು ಶಹಾಪುರದ ಬಸವೇಶ್ವರ ವೃತ್ತದ ಮುಖ್ಯ ರಸ್ತೆಯಿಂದ ಪಾದಯಾತ್ರೆ ಮೂಲಕ ತಾಲೂಕು ದಂಡಾಧಿಕಾರಿಗಳ ಕಚೇರಿಯವರೆಗೂ ನಡೆಯಿತು. ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಧಿಕ್ಕಾರ ಕೂಗಿದ ಪ್ರತಿಭಟನಾಕಾರರು ದಂಡಾಧಿಕಾರಿ ಕಚೇರಿ ಮುಂಭಾಗ ರಸ್ತೆ ರೋಕೋ ಚಳವಳಿ ನಡೆಸಿದರು. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಕೂಡಲೇ ರೈತ ಕೂಲಿ ಕಾರ್ಮಿಕರು 12 ಬೇಡಿಕೆಗಳನ್ನು ಈಡೇರಿಸುವಂತೆ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಮಾಡುವ ಮೂಲಕ ಪ್ರತಿಭಟನಾಕಾರರು ತಾಲೂಕು ದಂಡಾಧಿಕಾರಿ ಉಮಾಕಾಂತ್ ಹಳ್ಳಿಯವರಿಗೆ ಮನವಿ ಸಲ್ಲಿಸಿದರು. ನಾವಂತದ್ದು ಇವತ್ತು ನಮ್ಮ ಕಾರ್ಮಿಕರನ್ನ, ರೈತರನ್ನ, ಕೂಲಿಗಾರನ್ನ ನೀವು ಬಂಧಿಸಿ ಜೈಲಿಗೆ ಒಯ್ದರೂ ಬರೋಲ್ಲ. ನಾವು ರೊಕ್ಕ ನನ್ನ ಕೈ ಬಿಡಂತಕ್ಕಂಥ ಮಾತನ್ನ 30,000 ರೂಪಾಯಿ ಸಿಕ್ಕರೆ, ಮೆಣಸಿನಕಾಯಿ 25,000 ರೂಪಾಯಿ ಸಿಕ್ಕರೆ, ಜೊತೆಗೆ ಭತ್ತಕ್ಕೆ 3,000 ರೂಪಾಯಿ ಬೆಲೆ ಸಿಕ್ಕರೆ ನಾವು ಯಾರು ಎಣ್ಣೆ ಕುಡಿಸಾಯ್ತಕ್ಕಂಥ ಬರ್ತಿರ್ಲಿಲ್ಲ. ಆದ್ರೆ ಅಂತ ನೀತಿಯನ್ನ ದೇಶದ ಪ್ರಧಾನಮಂತ್ರಿ ಅವರು 2014 ಚುನಾವಣೆಯಲ್ಲಿ ಹೇಳಿದ್ರು, ನಾನು ಅಧಿಕಾರಕ್ಕೆ ಬಂದ್ರೆ ಈ ದೇಶ ರೈತರ ಕಣ್ಣೆ ಒರೆಸ್ತೀನಿ. ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ಮಾಡಿ ಪ್ರತಿ ರೈತರಿಗೆ ಒಕ್ಕಲ್ತನಕ್ಕೆ 2022ಕ್ಕೆ 2 ಪಟ್ಟು ಶ್ರೀಮಂತರು ಮಾಡಬೇಕು. ಪ್ರತಿದಿನ ಪ್ರತಿ ಕ್ಷಣ ಎಸಿಬಿ ನ್ಯೂಸ್ ನಿಮ್ಮೊಂದಿಗೆ.